ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬ್ರದರ್ಸ್ ಮದುವೆಯಲ್ಲಿ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಸಿದ್ಧತೆ ಸಮಾರಂಭ ಎಲ್ಲ ನಡೀತಾ ಇದೆ, ಕಾರ್ಯಕ್ರಮಗಳು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವರೆಲ್ಲ ಮುತ್ತೈದೆಯರಿದ್ದಾರೆ. ಇವರಿಗೆಲ್ಲ ನಾವು ಅರಿಶಿನ ಕುಂಕುಮ ಹಚ್ಚಿ ಹಾಗೆಯೇ ಕಂಕಣ ಎಲ್ಲ ಕಟ್ಟಬೇಕಾಗುತ್ತೆ. ಅಕ್ಕ ನಾನು ಇಬ್ಬರೂ ಅವ್ರಿಗೆ ಅರಿಶಿನ ಕುಂಕುಮ ಹಚ್ಚಿ ಹಾಗೆಯೇ ಕಂಕಣನ ಕಟ್ತಾ ಇದ್ದೀವಿ. ಈ ಫಸ್ಟಿಗೆ ಅಕ್ಕ ಎಲ್ಲ ಅರಿಶಿನ ಕುಂಕುಮ ಹಚ್ತಾ ಇದ್ದಾರೆ, ನಾನು ಕಂಕಣನ ಕಟ್ತಾ ಬರ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಪೂಜೆನ ಫಸ್ಟಿಗೆ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲ ಆದ ನಂತರ ಲಗ್ನದಕ್ಕಿ ಗಂಟು ಅಂತ ಇರುತ್ತೆ, ಅದನ್ನೆಲ್ಲ ನಾವು ರೆಡಿ ಮಾಡಬೇಕಾಗುತ್ತೆ. ಇವರಿಷ್ಟು ಇದ್ದಾರೆ ನೋಡಿ ಮುತ್ತೈದರು, ಅವರೇ ಎಲ್ಲನೂ ಈ ರೀತಿಯಾಗಿ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲ ಮಾಡಿಕೊಂಡು ಇದಕ್ಕೆಲ್ಲ ಈ ರೀತಿಯಾಗಿ ಎಲ್ಲ ಹಾಕಬೇಕಂತೆ. ಎಲ್ಲ ಹಾಕಿದ ನಂತರ ಇದನ್ನು ಗಂಟು ಕಟ್ಟಿ ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡ್ಕೊಳ್ಬೇಕು. ಇವರು ಐನಾರನ್ನ ಕರೆಸಿರ್ತಾರೆ, ಸಾಮ್ಗಳು ಅಂತ ಹೇಳ್ತಾರೆ. ಇವರೆಲ್ಲ ಈ ರೀತಿಯಾಗಿ ಮಾಡಿದ ನಂತರ ಇದನ್ನ ಗಂಟು ಹಾಕಿ ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡ್ತಾರೆ. ನೋಡಿ, ಇದು ಇಬ್ಬರು ಬ್ರದರ್ಸ್ ಇದ್ದಾರೆ ಫ್ರೆಂಡ್ಸ್, ಇವರಿಬ್ಬರು ಟ್ವಿನ್ಸ್ ಇದ್ದಾರೆ. ಇಬ್ಬರಿಗೂ ಇದೇ ರೀತಿಯಾಗಿ ಲಗ್ನದಕ್ಕಿ ಗಂಟನ್ನ ಕಟ್ಟಬೇಕಾಗುತ್ತೆ. ಇದನ್ನು ತೊಗೊಂಡೋಗಿ ಪೂಜೆ ಎಲ್ಲ ಆದ ನಂತರ ಬೀಗರ ಮನೆಗೆ ತೊಗೊಂಡೋಗ್ಬೇಕು. ಅಂದರೆ ಬೀಗರ ಮನೆ ಅಂತ ಅಂದರೆ ಈಗ ಹೆಣ್ಣಿನ ಕಡೆಯವ್ರಿಗೆ ತೊಗೊಂಡೋಗಿ ಇದರಲ್ಲೇ ಅಕ್ಕಿಲೇ ಅಡುಗೆ ಮಾಡಿ ಊಟ ಮಾಡಿಕೊಂಡು ಬರಬೇಕಾದ್ರೆ ಹುಡುಗಿನ ಹಾಗೆಯೇ ಹುಡುಗಿ ಕಡೆಯವ್ರನ್ನ ಕರ್ಕೊಂಡು ಬರಬೇಕಾಗುತ್ತೆ. ಈ ರೀತಿಯಾಗಿ ಎರಡೂ ಲಗ್ನದಕ್ಕಿ ಗಂಟನ್ನ ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಸಂಪ್ರದಾಯ ಇದೆ. ಇದೆಲ್ಲ ಆದ ನಂತರ ಬಳೆ ಹಾಕೋ ಶಾಸ್ತ್ರನೂ ಇದೆ. ಬಳೆ ಹಾಕೋರೆಲ್ಲ ಬಂದಿದ್ದರು. ಹಾಗೆಯೇ ಎಲ್ಲರೂ ನೋಡಿ ಈ ರೀತಿಯಾಗಿ ಬಳೆನೂ ಪೂಜೆ ಎಲ್ಲ ಮಾಡಿ ಬಳೆ ಹಾಕ್ಸೋರ್ನೆಲ್ಲ ಕರೆಸಿ ಹಾಗೆಯೇ ಎಲ್ಲರೂ ಬಳೆನ ಹಾಕಿಸ್ಕೊಳ್ತಾ ಇರ್ತಾರೆ. ಇವರು ನೋಡ್ಬೋದು ಫ್ರೆಂಡ್ಸ್, ಇವರು ನಮಗೆ ಅತ್ತೆ ಆಗಬೇಕು. ಇವ್ರಿಗೆ ಫಸ್ಟಿಗೆ ಬಲ ಬಂದಿದೆ. ಎಲ್ಲ ಫಸ್ಟಿಗೆ ಇವರೇ ಮೇಯ್ನಾಗಿ ಎಲ್ಲ ಪೂಜೆ ಎಲ್ಲ ಮಾಡಬೇಕಾಗುತ್ತೆ. ಇವರು ಆದ ನಂತರ ಎಲ್ಲರೂ ಕೂಡಿ ಮಾಡಬೇಕಾಗುತ್ತೆ. ನೋಡಿ, ಇವರು ನಮಗೆ ಅತ್ತೆನೇ ಆಗಬೇಕು. ಇವರು ಚಿಕ್ಕತ್ತೆ. ನೋಡಿ, ಈ ರೀತಿಯಾಗಿ ಫಸ್ಟಿಗೆ ಅವ್ರಿಗೆಲ್ಲ ಫಸ್ಟಿಗೆ ಬಳೆ ಎಲ್ಲ ಹಾಕಿಸಿದ ನಂತರ ಇನ್ನು ಉಳಿದವರೆಲ್ಲ ಆಮೇಲೆ ಹಾಕಿಸ್ಕೊಳ್ಬೇಕಾಗುತ್ತೆ. ನೋಡಿ, ಎಲ್ಲರೂ ಈ ರೀತಿಯಾಗಿ ಸೀರೆನ ಉಟ್ಕೊಂಡು ಬಂದಿದ್ದಾರೆ. ಇವರೇ ನೋಡಿ ಫ್ರೆಂಡ್ಸ್ ಮದುವೆ ಮಾಡ್ಕೊಳ್ಳೋರು ಹುಡುಗರು, ಅಂದರೆ ನಮ್ಮ ಬ್ರದರ್ಸು ಇಬ್ಬರು ಟ್ವಿನ್ಸ್ ಇದ್ದಾರೆ ಇವರು. ನೋಡಿ, ಎಲ್ಲರೂ ಈ ರೀತಿಯಾಗಿ ಇಳ್ಕಲ್ ಸೀರೆ ಉಟ್ಕೊಂಡು ತಲೆಗೆಲ್ಲ ಗಂಟು ತುರ್ಬ ಹಾಕ್ಕೊಂಡು ಈ ರೀತಿಯಾಗಿ ಮೂಗಿಗೆ ನತ್ತು ಹಾಗೆಯೇ ಕಿವಿಗೆ ಬುಗುಡಿ ಎಲ್ಲ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಎಲ್ಲರೂ ರೆಡಿಯಾಗಿ ಬಂದಿದ್ದಾರೆ. ಈ ರೀತಿಯಾಗಿ ಮಾಡಿದರು. ಹಾಗೆಯೇ ನನ್ನ ಮಗಳು ನೋಡಿ ಈ ಕಡೆ ಕೂತಿದ್ದಾಳೆ. ಯಾರ್ಯಾರು ಎಷ್ಟೆಷ್ಟು ಬಳೆ ಹಾಕ್ಕೊಳ್ತಾ ಇದ್ದಾರೆ ಅಂತ ಅದು ಲೆಕ್ಕ ಮಾಡ್ಕೊಳ್ಳೋದಕ್ಕೆ ನನ್ನ ಮಗಳನ್ನ ಕೂರಿಸ್ಕೊಂಡಿದ್ದಾರೆ. ನೋಡಿ, ಈ ರೀತಿಯಾಗಿ ಎಲ್ಲನೂ ಚೆನ್ನಾಗಿ ಎಲ್ಲರೂ ಖುಷಿಯಾಗಿ ಬಳೆ ಎಲ್ಲ ಹಾಕಿಸ್ಕೊಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿದ್ರು. ಹಾಗೆಯೇ ನೋಡಿ ಫ್ರೆಂಡ್ಸ್, ನೆಕ್ಸ್ಟಿಗೆ ನಾನು ಬಂದು ಬಳೆನ ಹಾಕಿಸ್ಕೊಳ್ತಾ ಇದ್ದೀನಿ. ನನ್ನ ಫೇಸೇ ಕಾಣಿಸ್ತಾ ಇಲ್ಲ, ಡೋಂಟ್ ವರಿ, ಮತ್ತು ಮುಂದೆ ವಿಡಿಯೋದಲ್ಲಿ ಕಾಣ್ಬೋದು. ನೋಡಿ, ಈ ರೀತಿಯಾಗಿ ನಂತರ ಒಳಕಲ್ ಪೂಜೆನ ಈ ರೀತಿಯಾಗಿ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ, ದೇವ್ರ ಕಾರ್ಯಕ್ರಮದಲ್ಲಿ ಫಸ್ಟಿಗೆ ಈ ರೀತಿಯಾಗಿ ಪೂಜೆ ಎಲ್ಲ ಮಾಡಬೇಕಂತೆ. ನೋಡಿ, ಇದಕ್ಕೂ ಕೂಡ ಕಂಕಣ ಎಲ್ಲ ಕಟ್ಟಬೇಕು. ಅರಿಶಿನ ಕುಂಕುಮ ಹಚ್ಚಿ ಕಂಕಣ ಕಟ್ಟಿ ಹುಡಿ ತುಂಬಿ ಎಲ್ಲನೂ ಕೂಡ ಇದೇ ರೀತಿಯಾಗಿ ಮಾಡ್ತಾರೆ. ನೋಡಿ, ಯಾವ ರೀತಿಯಾಗಿ ಮುತ್ತೈದರಿಗೆ ಮಾಡ್ತಾರಲ್ಲ ಅದೇ ರೀತಿಯಾಗಿ ಈ ಪೂಜೆನ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಲ್ವಾ. ಇವರೆಲ್ಲ ನೋಡಿ ಫ್ರೆಂಡ್ಸ್ ನಮ್ಮ ರಿಲೇಷನ್ನು ಅಂದರೆ ಫ್ರೆಂಡ್ಸ್ ಎಲ್ಲರೂ ಇವರೆಲ್ಲ ಈ ರೀತಿಯಾಗಿ ರೆಡಿಯಾಗಿ ಬಂದಿದ್ದಾರೆ. ಹಾಗೆಯೇ ಲಾಸ್ಟಿಗೆ ನೋಡಿ ಹೊರಗೆ ಬರ್ತಾಯಿದ್ವಿ. ಅಂದರೆ ಹೊರಗೆ ಒಂದು ಪೂಜೆ ಇದು, ಆ ಪೂಜೆ ಮಾಡಬೇಕು ಅಂತ ಎಲ್ಲ ಹೊರಗಡೆ ಬರ್ತಾಯಿದ್ರು. ಒಬ್ಬೊಬ್ಬರು ಕೂಡ ಹಾಗೆ ಒಂದು ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ನೋಡ್ಬೋದು ನೀವು ಯಾವ ರೀತಿಯಾಗಿ ಒಬ್ಬೊಬ್ಬರು ಬರ್ತಾ ಇದ್ದಾರೆ, ಹಾಯ್ ಅಂತಿದ್ದಾರೆ. ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಇಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನದಲ್ಲಿ ಸಣ್ಣದೊಂದು ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತಿದೆ ಅಂತ ನನಗೆ ತಿಳಿಸಿ. ನೋಡಿ, ಇನ್ನು ಮುಂದೆ ತುಂಬಾ ವೀಡಿಯೋಸ್ ಇದೆ ಮ್ಯಾರೇಜ್ದು, ನಾನು ವಿಡಿಯೋ ಹಾಕ್ತೀನಿ. ನೋಡ್ತಾ ಇದ್ದೀರಲ್ಲ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್.